ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವ್ರಿಗೆ ಹೇಗಪ್ಪ ಇದೆ ಅಂತಂದ್ರೆ, ಈ ತಿಂಗಳಲ್ಲಿ ನಿಮ್ಗೆ ರಾಶಾಧಿಪತಿ ಕುಜಗ್ರಹ ಬಂದು 4ನೇ ಮನೆಯಲ್ಲಿ ಇರ್ತಾನೆ. 4ನೇ ಮನೆಯಲ್ಲಿ ಇರೋದ್ರಿಂದ ಸುಖ ಸ್ಥಾನದಲ್ಲಿ ರಾಶಾಧಿಪತಿ ಯಾವಾಗ ಹೋಗಿ 4ನೇ ಮನೆಯಲ್ಲಿ ಕುತ್ಕೊಂಡಾಗ ನಿಮ್ಗೆ ಒಂಥರ ಏನೋ ಒಂಥರ ವೈಭೋಗ, ಒಂಥರ ಈ 2ನೇ ಮನೆ ಅಧಿಪತಿ ಬಂದು 8ನೇ ಮನೆಯಲ್ಲಿ ಇದ್ರೂನು ನಿಮ್ಗೆ ಈ ತಿಂಗಳಲ್ಲಿ ಒಂದ್ ಸ್ವಲ್ಪ ಒಳ್ಳೆ ಫೀಲ್ ಸಿಗುತ್ತೆ. ಏನು ಅಂತಂದ್ರೆ ಒಂಥರ ಸ್ಟ್ರೆಸ್ ಕಮ್ಮಿ ಆಗುತ್ತೆ ನಿಮ್ಗೆ. ಏನೋ ಒಂದು ಒಳ್ಳೆ ಮನ್ಸಲ್ಲಿ ಒಳ್ಳೆ ವೈಬ್ರೇಷನ್ ಶುರುವಾಗಿರುತ್ತೆ. ಯಾಕೆ ಅಂತಂದ್ರೆ ನಿಮ್ಗೆ ರಾಶ್ಯಾಧಿಪತಿ ಕುಜಗ್ರಹ ಬಂದು ನಿಮ್ಗೆ 4ನೇ ಮನೆಯಲ್ಲಿ ಕುತ್ಕೊಂಡಾಗ ಏನೋ ಒಂದು ಸಪೋರ್ಟಿವ್ ಆಗಿ ಸಿಗೋವಂಥದ್ದು, ಏನೋ ಒಂದು ಹುಮ್ಮಸ್ ಬರೋವಂಥದ್ದು, ಏನಾದ್ರೂ ಒಂದ್ ಕೆಲಸ ಮಾಡೋಣ ಅನ್ನೋಂಥದ್ದು ಏನಾದ್ರೂ ಒಂದಾಗುತ್ತೆ. ಅದ್ರಲ್ಲಿ 5ನೇ ಮನೆಯಲ್ಲಿ ಶುಕ್ರ ಗ್ರಹನು ಇರ್ತಾನೆ. ನಿಮ್ ಮತ್ತೆ 11ನೇ ಮನೆ ಗ್ರಹ ಬುಧ ಗ್ರಹ ಬಂದು ಅದು 4ನೇ ಮನೆಯಲ್ಲಿ ಇರೋದ್ರಿಂದ ಯಾರ ಕಡೆಯಿಂದಾದ್ರೂ ಒಂದ್ ಸ್ವಲ್ಪ ಏನಾದ್ರೂ ಸಹಾಯ ಸಿಗೋಂಥದ್ದು, ಇಲ್ಲ ನೀವೇನಾದ್ರೂ ಒಂದ್ ಭೂಮಿ ನೋಡಕ್ ಹೋಗ್ಬೇಕು, ಇಲ್ಲ ಒಂದ್ ಮನೆ ಚೇಂಜ್ ಮಾಡ್ಬೇಕು ಅಂತಿರ್ತೀರಾ, ಇಲ್ಲ ಒಂದ್ ಜಮೀನ್ ಏನಾದ್ರು ಖರೀದಿ ಮಾಡ್ಬೇಕು, ವಾಹನ ಖರೀದಿ ಮಾಡ್ಬೇಕು, ಏನೋ ಒಂದ್ ಮಾಡ್ಬೇಕು ಅಂತ ನೀವೇನ್ ಮುನ್ನುಗ್ತಾ ಇರ್ತೀರಾ, ಎಷ್ಟೋ ದಿವಸದಿಂದ ಅನ್ಕೊಂಡಿರ್ತೀರೋ ಈ ತಿಂಗಳಲ್ಲಿ ಆಗುತ್ತೆ ಅಂತಾನೆ ಹೇಳ್ಬೋದು. 4ನೇ ಮನೆಯಲ್ಲಿ ಬುಧ ಗ್ರಹ ಕುಜಗ್ರಹ 2 ಇರೋದ್ರಿಂದ ನಿಮ್ಗೆ ಭೂಮಿ ವಾಹನ ಯಾವ್ದಾದ್ರು ಒಂದು ಲಾಭ ಅಂತೂ ಇದ್ದೇ ಇರುತ್ತೆ. ಏನಾದ್ರೂ ಒಂದು ಖರೀದಿ ಮಾಡಬಹುದು ನೀವು. ಗುರುಗ್ರಹ ಬಂದು 8ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಹೆಲ್ತ್ ಬಗ್ಗೆ ಸ್ವಲ್ಪ ಆದಷ್ಟು ನೋಡ್ಕೊಬೇಕಾಗತ್ತೆ. ಮತ್ ನಿಮ್ಗೆ ಹಣಕಾಸಿನಲ್ಲಿ ಹೇಗೆ ಅಂದ್ರೆ ಏನೇ ಒಂದ್ ತಗೋಬೇಕು ಅಂತೇನೋ ಅನ್ಕೊಂಡಿರ್ತೀರ, ಆದ್ರೆ ಫೈನಾನ್ಸ್ ಅಲ್ಲಿ ಸ್ವಲ್ಪ ಟೈಟ್ ಇರುತ್ತೆ ನಿಮ್ಗೆ ಈ ತಿಂಗಳಲ್ಲಿ. ಯಾಕೆ ಅಂತಂದ್ರೆ 8ನೇ ಮನೆಯಲ್ಲಿ 2ನೇ ಮನೆ ಅಧಿಪತಿ ಗುರುಗ್ರಹ ಹಣಸ್ಥಾನದವ್ನು ಬಂದು 8ನೇ ಮನೆಯಲ್ಲಿ ಕುತ್ಕೊಂಡಾಗ ಸ್ವಲ್ಪ ಹಣಕಾಸಿನಲ್ಲಿ ನಿಮ್ಗೆ ತೊಂದರೆ ಆಗುತ್ತೆ. ಅದ್ರಲ್ಲೂ ನಿಮ್ಗೆ 5ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಮಕ್ಳ ಕಡೆಯಿಂದ ನಿಮ್ಗೆ ಯಾವ್ದೇ ರೀತಿಯ ಸಪೋರ್ಟ್ ಸಿಗಲ್ಲ. ಅವ್ರೊಂಥರ ಮಕ್ಳು ಹೇಗೆ ಅಂತಂದ್ರೆ ಮೊಂಡ್ರಾಗಿರ್ತಾರೆ, ಸ್ವಲ್ಪ ಹೆಂಗೆ ಅಂದ್ರೆ ನಿಧಾನ. ಏನೇ ಒಂದ್ ಕೆಲ್ಸ ಇವತ್ ಹೇಳಿದ್ರೆ ಮಾಡ್ತೀನಿ ಅಂತ ಒಂದ್ 4 ದಿನಕ್ಕೆ ಒಂದ್ 5 ದಿನಕ್ಕೆ ತಳ್ಳೋ ಅಂತದ್ ಈ ತರ ಮಾಡ್ತಾರೆ ಮಕ್ಳು. ಆದಷ್ಟು ಮಂದವಾಗಿ ಕೆಲ್ಸಗಳನ್ನ ಮಾಡ್ತಾ ಇರ್ತಾರೆ. ಅವ್ರ ಕಡೆಯಿಂದ ನೀವ್ ಯಾವ್ದು ನಿರೀಕ್ಷೆ ಮಾಡೋದಕ್ಕೆ ಆಗಲ್ಲ. ಯಾಕೆಂದ್ರೆ ಪಂಚಮ ಶನಿ ಬೇರೆ ನಿಮ್ಗೆ. ಆ ಪಂಚಮ ಶನಿ ಯಾವಾಗ್ಲೂ ಹೆಂಗೆ ಅಂದ್ರೆ ಮಕ್ಳಿಂದ ನಿಮ್ಗೆ ಯಾವ್ದೇ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕಾಗಲ್ಲ. ಆದಷ್ಟು ನೀವು ಅವ್ರನ್ನ ಮಕ್ಳು ನನಗ್ ಮಾಡ್ತಾರೆ ಅನ್ನೋದನ್ನ ಎಕ್ಸ್ಪೆಕ್ಟೇಷನ್ ನ ಬಿಟ್ಟು ನೀವೇ ಮಾಡ್ಬೇಕಾಗತ್ತೆ. ಇನ್ನ ಕೇತು ಗ್ರಹ ಬಂದು 10ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಕೆಲ್ಸದಲ್ಲಿ ನಿಮ್ಗೆ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ. ಮತ್ತೆ ಇಲ್ಲ ಈ ಕೆಲ್ಸ ಬಿಡ್ಲೋ ಬೇಡವೋ ಅನ್ನೋ ಗೊಂದಲದಲ್ಲೇ ನೀವ್ ಇರ್ತೀರಾ ಈ ತಿಂಗಳಲ್ಲಿ. ನೀವೇನಪ್ಪ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ಆದಷ್ಟು ನೀವು ಪಂಚಮ ಶನಿ ಇರೋದ್ರಿಂದ ಆಂಜನೇಯನ ಆರಾಧನೆ ಮಾಡ್ತಾ ಬನ್ನಿ. ಪ್ರತಿ ಶನಿವಾರ ಬಂದು ನೀವು ಎಳ್ಳೆಣ್ಣೆನ ತಗೊಂಡೋಗಿ ಅದ್ರಲ್ಲಿ ನಿಮ್ ಮುಖನ ನೀವೇ ನೋಡಿ, ನಿಮ್ ಬಿಂಬನ ನೀವೇ ನೋಡಿ ಅದನ್ನ ಆಂಜನೇಯನ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಸಂಜೆ ಆದ್ಮೇಲೆ ಕೊಡ್ತಾ ಬನ್ನಿ. ಪ್ರತಿ ಶನಿವಾರ ಕೊಡ್ತಾ ಬಂದಾಗ ಪಂಚಮ ಶನಿ ಪ್ರಭಾವ ಆದಷ್ಟು ನಿಮ್ಗೆ ಕಮ್ಮಿ ಆಗತ್ತೆ ಅಂತಾನೆ ಹೇಳ್ಬೋದು. ಇದಿಷ್ಟು ಬಂದು ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯ.